ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ಯಾಕಪ್ಪ ಅಷ್ಟು ದಿವಸ ವೀಡಿಯೋಸ್ ಬಂದಿಲ್ಲ ಅಂತ ಅಂದ್ಕೊಂಬೇಡಿ. ಯಾಕಂದರೆ ಒಂದೇ ಲೈನ್ ಮಾಡ್ತಾಯಿದ್ದೆ, ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ಈಗ ನನ್ನ ಗಾಡಿ ಲೋಡಾಗಿ ಬರ್ತಾಯಿದೆ. ನಮ್ಮ ಪ್ರತಾಪಣ್ಣ ಮಾಡ್ಕೊಂಬತ್ತಿದ್ದಾರೆ. ಅಷ್ಟರಲ್ಲಿ ನಮ್ಮ ಒಂದೆರಡು ಜೊತೆ ಶೆಳ್ತಾಣ ಅಂತ ಬಂದೆ ನಮ್ಮ ಫ್ರೆಂಡ್ ಅಂಗಡಿ ಉದಯ ಅಂಗಡಿಲಿ. ನೋಡಿ, ನಾನು ಮನೆಗೆ ತಗೊಂಡೋಗಲ್ಲ, ಯಾಕಂದರೆ ಇಲ್ಲಿ ಇಕ್ಕಿದ್ದೀನಿ. ಯಾಕಂದರೆ ಮನೇಲಿ ತಗೊಂಡ್ರೆ ಬೈತಾರೆ. ಹಾಗೆಯೇ ಒಂದು ಫಿಶ್ ಬೌಲ್ ತಂದಿದ್ದ, ಅದು ಚೆನ್ನಾಗಿತ್ತು. ನೋಡಿ ಯಾವ ಥರ ಇದ್ದಾವೆ ಎರಡು. ಹಾಗೆಯೇ ಯಾರ್ಯಾರು ಹೊಸದಾಗಿ ವೀಡಿಯೋಸ್ ನೋಡ್ತಾ ಇದ್ದಾರೆ ದಯವಿಟ್ಟು ಲೈಕು, ಫಾಲೋ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದೆ ವೀಡಿಯೋಸ್ ಕಂಟಿನ್ಯೂಸ್ ಆಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಏನು ಸ್ವಲ್ಪ ಪ್ರಾಬ್ಲಮ್ ಇರೋ ಕಾರಣ ಏನು ವೀಡಿಯೋಸ್ ಮಾಡೋಕ್ಕೆ ಹೋಗಿರಲಿಲ್ಲ. ಇನ್ಮೇಲೆ ಹೊಸ ವರ್ಷಕ್ಕನ ಇನ್ನೊಂದು 2 ಡೇಸು ಹೊಸ ವರ್ಷ ಬರುತ್ತೆ. ಆ ನಡುವೆ ಇನ್ಮೇಲೆ ರೆಗ್ಯುಲರ್ ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ಹೀಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆಯೇ ಮನೆಗೆ ಬಂದೆ. ಮನೆಗೆ ಬರೋ ಅಷ್ಟೊತ್ತು ನಮ್ಮಮ್ಮ ಅಡುಗೆ ಮಾಡ್ತಾಯಿದ್ರು. ಏಕೆಂದರೆ ನಮ್ಮ ಪ್ರತಾಪಣ್ಣ ಆಲ್ರೆಡಿ ಫೋನ್ ಮಾಡಿದರು. ನಮ್ಮಪ್ಪ ಬಜ್ಜಿ ಮಾಡ್ತಾಯಿದ್ರು. ನೋಡಿ ಹಿಂಗಿರಬೇಕು. ಆಮೇಲೆ ನಮ್ಮ ಪ್ರತಾಪಣ್ಣ ಬಂದರು. ಪ್ರತಾಪಣ್ಣ ಬಂದಮೇಲೆ ಅವ್ರಿಗೆ ಎಕ್ಸೆಲ್ ಕೊಟ್ಟು ಕಳಿಸ್ದೆ. ನನ್ನ ಬೈಕು ಯಾರೋ ಎತ್ಕೊಂಡೋಗಿದ್ದಾರೆ. ಅವ್ರು ಫೋನ್ ಮಾಡಿದ್ರೆ ಫೋನ್ ಎತ್ತುತ್ತಾ ಇಲ್ಲ. ಸೊ ಇವಾಗ ಹೊರಟಿದ್ದೀನಿ. ನಮ್ಮ ಪ್ರತಾಪಣ್ಣನ ಕಳಿಸ್ದೆ, ನಮ್ಮ ಅಮ್ಮ ಬಂದು ಹೋಯ್ತು. ಇನ್ನು ನಮ್ಮ ಸೈಫೋರ್ನ ಬೆಳಗ್ಗೆ 3 ಪಾಯಿಂಟ್ ಖಾಲಿ ಮಾಡಬೇಕು. ಅದಕ್ಕೆ ನೀನು ಬೇಗ ಹೋಗು ಅಂತ ಹೇಳಿದ್ದೀನಿ. ನಾವು ಹೋಗೋಣ ಬನ್ನಿ. ನಂದು ದುರ್ಗ 1 ಪಾಯಿಂಟು, ದಾವಣಗೆರೆ 1 ಪಾಯಿಂಟು, ಮತ್ತು ಧಾರವಾಡ 1 ಪಾಯಿಂಟ್ ಖಾಲಿ. ಏನು ಟೈಮ್ ಒಂದು ಅಲ್ಲೇ 10:15 ಆಯಿತು. ಈಗ ಇಲ್ಲಿಂದ ತುಮಕೂರಿಂದ ಸೀದಾ ಹೈವೇ ಹೋಗ್ತೀನಿ. ಎಲ್ಲ ಆಲ್ರೆಡಿ ಮಲಿಕಣವ್ರೆ, ನಾವೇ ಎದ್ದು ಓಡಾಡ್ತಾ ಇರೋದು. ಇವಾಗ ತುಮಕೂರು ಹೈವೇಗೆ ಎಂಟ್ರಿ ಆಗಿದ್ದೀನಿ. ನಮ್ಮ ಸೈಫರು ಎಲ್ಲ ಊಟ ಮಾಡ್ತಾಯಿದ್ದೀನಿ ಅಂತಂದರು. ಯಾಕೋ ಬೆಂಜು ಮೈಲೇಜ್ ಬರ್ತೈತೆ. ಐಚರ್ ಯಾಕೋ ಮೈಲೇಜ್ ಇಲ್ಲ. ಬೆಳಿಗ್ಗೆ ಖಾಲಿ ಮಾಡ್ಬಿಟ್ಟು ಹಂಗೆ ಶೋರೂಮ್ ಹತ್ರ ಹೋಗ್ಬೇಕು. ಸೊ ಲ್ಯಾಪ್ಟಾಪ್ ಹಾಕ್ಸ್ಬೇಕು. ನಮ್ಮ ಇವನ್ನ ಸೈಫ್ನ ಊಟ ಮಾಡೋ ಶಿರಾ ಹತ್ರ ಅಂತ ಹೇಳಿದ್ದೀನಿ. ಊಟ ಮಾಡೋಷ್ಟಕ್ಕೆ ನಾನು ಹೋಗ್ತೀನಿ. ಬಟ್ ಯಾಕೋ ಮೈಲೇಜ್ ಇಲ್ಲ ಗುರು ಐಚರು. ತುಮಕೂರು ಶಿರಾ ಹತ್ರ ಕಳ್ಳಂಬೆಳೆ ಟೋಲ್ ಹತ್ರ ಫುಲ್ಲು ಜಾಮ್ ಆಗೈತೆ. ಯಾಕೆ ಅಂತ ಗೊತ್ತಿಲ್ಲ. ಏನಕ್ಕಂದರೆ ಟೋಲ್ಗಳಲ್ಲಿ ಮಾಮೂಲಿ ಏನು ಮಾಡೋಕ್ಕಾಗಲ್ಲ, ಸ್ಕ್ಯಾನ್ಗಳಾಗಲ್ಲ. ನಮ್ಮ ಥರ ಇರ್ತಾವಲ್ಲ ನೋಡಿ, ಅದೊಂದು ಚೇಂಜ್ ಮಾಡ್ಸೋಕ್ಕಾಗಲ್ಲ ಗುರು ನನ್ನ ಕೈಲಿ. ಚೇಂಜ್ ಮಾಡಿಸಿ ನೆಕ್ಸ್ಟ್ ಇಲ್ಲಿಗೆ ಹಾಕ್ಸ್ಬೇಕು. ಟೈಮ್ ಬಂದು 1:15, 1:15. ಟೀ ಕುಡಿಯೋಣ ಅಂತ ಹಾಕಿದ್ದೀವಿ ಇಲ್ಲಿ ಹಿರಿಯೂರು ಟೋಲ್ ಹತ್ರ. ನಮ್ಮದು ಇನ್ನೊಂದು ಅಲ್ಲೈತೆ ಒಂದು ಬೆಂಜು. ಟೀ ಕುಡ್ಕೊಂಡು ಹೊರಡಬೇಕು. ಓಯ್ ಸೈಫು, ಅವನು ಯಾಕೆ ಬಿಸಿ ಆಗ್ಬಿಟ್ಟಾನ ಮೊಬೈಲಲ್ಲಿ. ಇವಾಗ ಟೀ ಕುಡ್ಕೊಂಡು ಹೊರಟಿದ್ದೀವಿ. ನಮ್ಮ ಸೈಫ್ನ ಹೋಗು ಅಂತ ಹೇಳಿದೆ. ಅಂದರೆ ಅವ್ರದ್ದು ಬೆಳಗಾಮು ಖಾಲಿ ಮಾಡಬೇಕು. ನಾನು ಇಲ್ಲೇ ದುರ್ಗ ಹತ್ರ ಮಲಿಕಂತೀನಿ, ಜೈನ್ ಹತ್ರ. ಈಗ ನಮ್ಮ ಮನು ಪಾಟೀಲ್ ಅಣ್ಣ ಅವ್ರು ಸಿಕ್ಕಿದ್ರು. ಅವರು ಮಾತಾಡಿಸ್ದೆ. ಅವ್ರೇನೋ ಲಿಂಗ್ಸೂರು ಹೋಗ್ತಾ ಇದ್ದಾರಂತೆ, ಏನೋ ಇದು ಪಪಾಯ ಲೋಡ್ಗೆ. ಅದು ಮುಂದೆ ಹೋಯ್ತಾ ಅವರೇ ಕಾಟೆ ಎಸಿಲಿ. ಬೆಸ್ಟು ಬರೋ ಚಿಕ್ಕ ಗಾಡಿಗಳು ಹಾಕೊಂಬಿಟ್ರೆ ಬೆಸ್ಟು ದೊಡ್ಡ ಗಾಡಿಗಳಿಗಿಂತ. ನೋಡಿ ಇವಾಗ ನಮ್ಮ ಸೈಫರ್ ಮುಂದೆ ಹೋಗ್ತಾ ಇದ್ದಾರೆ. ಯಾಕಂದರೆ ನಾನೇ ಮುಂದೆ ಹೋಗು ಅಂತ ಹೇಳಿದೆ. ನಾನು ಇಲ್ಲೇ ಮಲಿಕಬೇಕು. ಅವ್ರು ಬೆಳಗ್ಗೆ ಹೋಗಿ 4 ಪಾಯಿಂಟ್ ಖಾಲಿ ಮಾಡಬೇಕಲ್ಲ, ಅದಕ್ಕೋಸ್ಕರ. ನೋಡಿ ಇಲ್ಲೇ ಲೆಫ್ಟಲ್ಲಿ ಜೈನ್ ಹೋಟ್ಲ್ ಐತೆ. ದಿ ನೆಕ್ಸ್ಟ್ ಡೇ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಬೆಳಗ್ಗೆನೇ ಇದ್ದೆ. ಇಲ್ಲೇ ದುರ್ಗಾ ಎಂಟ್ರೆನ್ಸಲ್ಲಿ ಜೈನ್ ಹತ್ರ ಗಾಡಿ ಹಾಕೊಂಡು ಮಲಿಕೊಂಡಿದ್ದೆ. ಇವಾಗ ಮಗ ತೊಳ್ಕೊಂಡು ಬಂದಿದ್ದೀನಿ. ಪಾರ್ಟಿ ಲೊಕೇಶನ್ ಕಳ್ಸಾರೆ, ಹೊರಡ್ಬೇಕೀಗ. ನೋಡಿ ರಾತ್ರಿ ಫುಲ್ಲು ಗಾಡಿಗಳಿದ್ದು, ಈಗ ಒಂದು ಗಾಡಿನೂ ಇಲ್ಲ. ಇವಾಗ ಖಾಲಿ ಮಾಡಿ ತಿರ್ಗಾ ಇದಕ್ಕೆ ಹೋಗ್ಬೇಕು. ಎಲ್ಲಿ ಅಂದರೆ ಧಾರವಾಡಕ್ಕೆ. ಬನ್ನಿ ಹೊರಡೋಣ. ಇಲ್ಲಿ ನಾನು ಲೆಫ್ಟ್ ತಗೊಂಡೋಗ್ಬೇಕು ಸರ್ವಿಸ್ ರೋಡಲ್ಲಿ. ಸರ್ವಿಸ್ ರೋಡಲ್ಲಿ ಹೋಗಿ ದುರ್ಗಾ ಮೊದಲು ಹಳೆ ರೋಡ್ ಇತ್ತಲ್ಲ ಹೈವೇ, ಆ ರೋಡಲ್ಲಿ ಹೋಗ್ಬೇಕು. ಮೇಲೆ ಹೋದೆ ಇದಕ್ಕೆ ಹೋಗ್ತೀವಿ. ಯಾವ ರೋಡಪ್ಪ ಅಂದರೆ ಹೊಸ ಎಕ್ಸ್ಪ್ರೆಸ್ ಹೈವೇ ಹೋಗ್ತೀವಿ. ಅಲ್ಲಿ ಬೇಡ ನಮಗೆ ಲೊಕೇಶನ್ ಕಳಿಸಿರೋದು ಸಿಟಿ ಒಳಗಡೆ ಹೋಗಬೇಕು. ಒಂದು 20 ಕಿಲೋಮೀಟರ್ ಐತೆ ಪಾಯಿಂಟು. ಹೋಗಿ ಖಾಲಿ ಮಾಡೋದು ಬನ್ನಿ. ದುರ್ಗಾ ಬಿಟ್ಟ ಮೇಲೆಲ್ಲ ನಾಷ್ಟ ಮಾಡ್ಕೊಂಡು ಹೋಗ್ಬೇಕು. ಅಲ್ಲಿ ದುರ್ಗಾ ಬಿಟ್ಟ ಮೇಲೆ ಹೈವೇ ಸಿಕ್ಬಿಡ್ತು ನೋಡಿ, ಅದೇ ಹೈವೇ. ಇನ್ನೊಂದೇನಪ್ಪ, ನಾನು ಈ ರೋಡಲ್ಲಿ ಬಂದು 4 ಕಿಲೋಮೀಟ್ರ್ ಕಮ್ಮಿ ಆಯಿತು ಮ್ಯಾಪಲ್ಲಿ ನೋಡಿಕ್ಕೆ. ನಾನು ಇಲ್ಲಿ ಲೆಫ್ಟ್ ತಗೊಂಡು ಹೋಗ್ಬೇಕು ಒಳಗಡೆ. ತಿರ್ಗಾ ಹೈವೇಲಿ ಬಂದರೆ, ನಾನು ಹೈವೇಲಿ ಏನಾರು ಬಂದಿದ್ದರೆ ಸ್ವಲ್ಪ ದೂರ ಜಾಸ್ತಿ ಆಗಿ ಹೋಗೋದು. ತಿರ್ಗಾ ಯೂ ಟರ್ನ್ ಮಾಡಿ ತಿರ್ಗಾ ರೈಟ್ ತಗೊಂಡು ಹೋಗ್ಬೇಕಾಯ್ತು. ಇಲ್ಲಿ ಹೋದರೆ ಸೀದಾ ಲೆಫ್ಟ್ ತಗೊಂಡು ಹೋಗ್ಬೇಕು ಇಲ್ಲಿ ಮುಂದೆ.
ಲೆಫ್ಟ್ ತೊಗೊಂಡ್ರೆ ಒಂದೇ ರೋಡು, ಒಂದು 2 ಕಿಲೋಮೀಟ್ರ್ ಐತೆ ಪಾಯಿಂಟು. ಲೊಕೇಶನ್ಗೆ ಬಂದೆ. ನಾನೇನೋ ಒಳ್ಳೆ ಇದು ಅಂಗಡಿನ ಏನೋ ಅಂದ್ಕೊಂಡು, ಅಂಗಡಿ ಅಲ್ಲ, ಯಾವುದೋ ಮನೆಗಿರ್ಬೇಕಿದು. ನಮ್ಮ ಅಪ್ಪು ಸರ್ದು ಫೋಟೋ ಬೇರೆ ಹಾಕಿದ್ದಾರೆ, ಅಪ್ಪು ಸರ್ಕಲ್ ಅಂತೇಳಿ. ಇದು ಬಂದು ಗುಡ್ಕ ಏನೋ ಐತೆ, ಹೆಸರು ಗೊತ್ತಾಗ್ತಿಲ್ಲ, ಏನೋ ಇದ್ದವ್ರೆ. ಇಲ್ಲೈತೆ ನೋಡಿ, ಗುಳಯ್ಯನಟ್ಟಿ. ದಾವಣಗೆರೆ ಟೋಲ್ ಹತ್ರ ಊಟ ನಾಷ್ಟ ಮಾಡೋಣ ಅಂತ ಹಾಕಿದೆ. ಇಲ್ಲೇ ನಾಷ್ಟ ಮಾಡಬೇಕು. ನಮ್ಮ ವಾಯುಪತ್ರ ಗಾಡಿಯವರು ಬಂದರು, ನಮ್ಮ ರಾಕಿ ಬೈಗೆ ಊಟ ನಾಷ್ಟ ಮಾಡ್ಕೊಂಡು ಹೊರಡು. ಇವಾಗ ನಾಷ್ಟ ಮಾಡ್ಕೊಂಡು ಹೊರಟಿದ್ದೀನಿ. ನಮ್ಮ ರಾಕಿ ಬಾಯಿ ಹೋದ್ರು, ಅವ್ರದ್ದು 2 ಪಾಯಿಂಟ್ ಅಂತ ಅಂದೋಡು, ಕುಣಿಗಲ್ಲು ಮತ್ತು ಬೆಂಗಳೂರು. ಈಗ ಪಾರ್ಟಿ ಲೊಕೇಶನ್ ಕಳಿಸೋರೆ. ನಾಷ್ಟ ಮಾಡೋ ಅಷ್ಟೊತ್ತಿಗೆ ದಾವಣಗೆರೆಗೆ ಹೋಗಿ ಖಾಲಿ ಮಾಡ್ಕೊಂಡು ಸೀದಾ ಅಲ್ಲಿಂದ ಒಂದು 150 ಕಿಲೋಮೀಟ್ರ್ ಐತೆ ಧಾರವಾಡ. ಅದು ಸಿಟಿ ಒಳಗಡೆ ಹೋಗ್ಬೇಕು. ಅದನ್ನು ಖಾಲಿ ಮಾಡ್ಕೊಂಡು ಸೀದಾ ಬೆಳಗಾಂಗೆ ಹೋಗಿ ಏನೋ ತುಂಬ್ಕೊಂಡು ಬರಬೇಕು. ನೋಡಿ ಹೋಯ್ತಾ ಇದ್ದೀನಿ. ಇವಾಗ ದಾವಣಗೆರೆ ಎಂಟ್ರಿ ಆದೆ. ಇಲ್ಲಿ ಶಾಮನೂರು ಬೈಪಾಸ್ ಅಂತ ಬರುತ್ತೆ, ಹಂಗೋದ್ರೆ ನೋ ಎಂಟ್ರಿ ಇರಲ್ವಂತೆ. ಬೇರೆ ಕಡೆ ಆದರೆ ನೋ ಎಂಟ್ರಿ ಇರುತ್ತೆ ಅಂತಂದರು. ಪಾರ್ಟಿನೇ ಇಲ್ಲೇ ಲೆಫ್ಟ್ ತಗೊಬೇಕು ನೋಡಿ, ಇಲ್ಲೇ ಬೋಲ್ಡ್ ಐತೆ ನೋಡಿ, ಶಾಮನೂರು ಅಂತ. ಏನಂತ ಸಿಟಿಗಳ ಕಡೆ ಅನ್ಲೋಡ್ ಮಾಡೋದೇ ಹಿಂಸೆ, ಏನು ಮಾಡ್ತೀರಾ. ಫೈನಲಿ ದಾವಣಗೆರೆ ಖಾಲಿ ಮಾಡ್ಕೊಂಡು ಹೈವೇಗೆ ಎಂಟ್ರಿ ಆಗಿದ್ದೀನಿ. ಯಾಕಪ್ಪ ಅಲ್ಲಿ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ ಅಂತಂದರೆ ಸಿಟಿ ಸುಮ್ಮನೆ ಕ್ಯಾಮ್ರಾಗಳು ಇರ್ತವೆ, ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಈಗ ಊಟ ಮಾಡೋದು ಅಂದ್ಕೊಂಡೆ. ಊಟ ಮಾಡೋ ಅಷ್ಟೊತ್ತಿಗೆ ನೋ ಎಂಟ್ರಿ ಬಿಡುತ್ತೆ ಅಂತೇಳಿ ಬೇಗ ಬನ್ನಿ ಅಂತ ಹೇಳಿದ್ರು ಪಾರ್ಟಿ, ಧಾರವಾಡ ಪಾರ್ಟಿ. ಅದಕ್ಕೆ ಬೇಗ ಹೋಗೋಣ ಅಂತೇಳಿ ಹೋಗ್ತಾಯಿದ್ದೀನಿ. ಇನ್ನು ಬನ್ನಿ ಅಲ್ಲೋಗಿ ಸಿಗೋಣ. ಇವಾಗ ಹುಬ್ಳಿ ಸಿಂಗಲ್ ರೋಡಲ್ಲಿ ಹೋಗ್ತಾಯಿದ್ದೀನಿ. ಇಲ್ಲಿ ಕಾರವಾರ ರೋಡಲ್ಲಿ ಹೋಗಬೇಕು. 2 ಗಂಟೆಗೆ ನೋ ಎಂಟ್ರಿ ಅಂತೆ. ಬೇಗ ಬಾ ಖಾಲಿ ಮಾಡ್ತೀನಿ ಅಂದರು. 2:30-3 ನಿಮಿಷ ಖಾಲಿ ಮಾಡ್ಕೊಂಬಂದು ಅದನ್ನು ರಿಟರ್ನ್ ಲೋಡ್ ಮಾಡಬೇಕು. ಇಲ್ಲ ಅಂದರೆ ಆಗಲ್ಲ, ಯಾಕಂದರೆ ನಾಳೆ 1ನೇ ತಾರೀಕು ಲೋಡ್ ಆಗಲ್ಲ. ಅದಕ್ಕೋಸ್ಕರ ಫೈನಲಿ ಇಲ್ಲಿ ಹುಬ್ಳಿಲಿ ಖಾಲಿ ಮಾಡ್ತಾಯಿದ್ದೀನಿ. ಈಗ ಊಟ ಮಾಡ್ಕೊಂಬರ್ತೀನಿ. ನೋಡಿ ನಮ್ಮ ಕೀಬಂಚ್ ಈ ಥರ ಐತೆ. ನಾವು ಖಾಲಿ ಮಾಡ್ಕೊಂಬಂದು ಆಮೇಲೆ ನೋಡೋಣ ಎಲ್ಲಿ ಹೋಗೋದಂತ ಗೊತ್ತಿಲ್ಲ. ಫೈನಲಿ ಗಾಡಿ ಖಾಲಿ ಮಾಡಿದ್ರು. ಯಾಕಪ್ಪ ಹೋಗಿಲ್ಲ ಅಂತಂದರೆ ಈಗ ಟೈಮ್ ಬಂದು 4:57, 4 ಗಂಟೆಗೆ ನೋ ಎಂಟ್ರಿ ಅಂತೆ. 4 ಗಂಟೆಯಿಂದ 9 ಗಂಟೆ ತನಕ ಆಮೇಲೆ ಹೋಗ್ಬೇಕಂತೆ. ಅದಕ್ಕೋಸ್ಕರ ಇಲ್ಲೇ ಗಾಡಿ ಹಾಕೊಂಡು ಸ್ವಲ್ಪ ಹೊತ್ತು ಮಲಿಕೊಂಡು ಆಮೇಲೆ ಹೋಗೋಣ. ಗಾಡಿ ಇಲ್ಲೇ ಸೈಡ್ ಹಾಕಿದ್ದೀನಿ. ಟೈಮ್ ಬಂದು 6:30. ನಾನು ಇಲ್ಲಿ ಮುಂದೆ ಹೋಗಿ ಲೆಫ್ಟ್ ತಗೊಂಡು ಹೋಗ್ಬೇಕು. ನೋ ಎಂಟ್ರಿ ಅಂತ ಹೇಳಿ ಇಲ್ಲೇ ನಿಂತಿದ್ದೀನಿ. ನೋಡೋಣ ಬ್ರೋ, ಏನು ಮಾಡೋದು ಗೊತ್ತಾಗ್ತಾಯಿಲ್ಲ. ಬೆಳಗಾಮು ಸಿಟಿ ಇದು. ನಾನು ಏರ್ಪೋರ್ಟ್ ರೋಡಲ್ಲಿ ಹೋಗ್ತಾಯಿದ್ದೀನಿ. ಸೊ ಎಷ್ಟು ಜಾಮ್ ಆಗಿದೆ ನೋಡಿ. ಪಾಪ ಪೊಲೀಸವರು ಏನು ಮಾಡು, ಜನಗಳು ನಿಲ್ತಾನೆ ಇಲ್ಲ. ಇವಾಗ ಬೆಳಗಾಂ ಸಿಟಿ ಒಳಗೆ ಹೋಗ್ತಾ ಇದ್ದೀನಿ. ಏನು ಮಾರ್ಕೆಟ್ ಇನ್ನೊಂದು 1 ಕಿಲೋಮೀಟ್ರ್ ಐತೆ. ನಾನು ಬೆಳಿಗ್ಗೆ ಏನು ಕಪ್ಪ ಲೋಡ್ ಮಾಡೋಕೆ ಹೋಗ್ತಾ ಇರೋದು ಅಂದರೆ, ಇಲ್ಲಿ ಹೋಗ್ತಾ ಇದ್ದೇವೆ ನೋಡಿ ಗೆಣಸು, ಇದೇ ಲೋಡ್ ಹೋಗ್ತಾ ಇರೋದು. ಮಾರ್ಕೆಟ್ಗೆ ಬಂದು ಗಾಡಿ ಹಾಕಿದ್ದೀನಿ. ನಮ್ದು ಇನ್ನೊಂದು ಗಾಡಿ ಇಲ್ಲೇ ಐತೆ. ಇನ್ನೂ 7 ಗಾಡಿ ಟೋಟಲ್ ಬೇಕಂತೆ. ನಮ್ಮ ಸೈಫಿಗೆ ಫೋನ್ ಮಾಡ್ತೀನಿ, ಡ್ರೈವರ್ಗೆ ಫೋನೇ ಗೊತ್ತಿಲ್ಲ. ಈ ಊಟ ಇಲ್ಲೆಲ್ಲೂ ಸಿಗೋಲ್ಲ, ಆರ್ಡ್ರ್ ಮಾಡಬೇಕು. ಏನಾನ ಆನ್ಲೈನಲ್ಲಿ ಆರ್ಡ್ರ್ ಮಾಡ್ಕೊಂಡು ತಿನ್ನಬೇಕು. ಊಟ ಆರ್ಡ್ರ್ ಮಾಡಿದ್ದಾಯಿತು. ತುಮಕೂರು ತಟ್ಟೆ ಇಡ್ಲಿ ಅಂತೇಳಿ ಬೆಳಗಾಮಲ್ಲಿ ಇರೋದು. ಒಂದು ದೋಸೆ ನೋಡೋಣ, ಅಲ್ಲಿ ಬಂದಮೇಲೆ ಹೇಳ್ತೀನಿ ಏನೇನು ಆರ್ಡ್ರ್ ಮಾಡಿದ್ದೀನಿ ಅಂತೇಳಿ. ಅಷ್ಟಕ್ಕೆಲ್ಲ ಮಾಡಿದೆ. 100 ರೂಪಾಯಿ ಡಿಸ್ಕೌಂಟ್ ಕೊಟ್ಟರು. 100 ರೂಪಾಯಿ ಆಯಿತು ಊಟಕ್ಕೆ. ನಮ್ಮ ಕೀರ್ತಿ ಅಣ್ಣವರು ಆಡ್ಕೊಂತವ್ರೆ, ಪಾರ್ಟಿ ಮಾಡ್ತಾ ಇದ್ದಾರೆ. ಏನು ಮಾಡೋಣ. ನಮ್ಮ ಸೈಫು ಯಾಕೋ ಫೋನ್ ಎತ್ತುತ್ತಲ್ಲ ಅಂತೇಳಿ ತಿರ್ಗಿ ಕರ್ಕೊಂಬರ ಅಂತ ಹೋಗ್ತಾ ಇನ್ನು ಹೈವೇಗೆ. ಎಲ್ರಿಗೂ ಗುಡ್ ನೈಟ್. ಇನ್ನು ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಫ್ರೆಂಡ್ಸ್. ಇಲ್ಲಿಗೆ ವೀಡಿಯೋ ಎಂಡ್ ಮಾಡ್ತಾಯಿದ್ದೀನಿ.